ಕಾರ್ಗಿಲ್ ಬೆಟ್ಟದ ಟೈಗರ್ ಬೆಟ್ಟವನ್ನು ವಶಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು 18 ಗ್ರೆನೇಡಿಯರ್ಸ್ ಮತ್ತು ಸಿಖ್ ರೆಜಿಮೆಂಟ್ಗೆ ನೀಡಲಾಗಿತ್ತು. ಗ್ರೆನೇಡಿಯರ್ಸ್ ಕಡಿದಾದ ಬೆಟ್ಟವನ್ನು ಏರಬೇಕಾಗಿತ್ತು. ಬೆಟ್ಟವನ್ನು ಏರುವ ಸಂದರ್ಭದಲ್ಲಿ ಶಬ್ದ ಮಾಡದೆ ಬೆಟ್ಟವನ್ನು ಏರಬೇಕಾಗಿತ್ತು. ಯಾಕಂದರೆ ಶಬ್ದ ಮಾಡಿದರೆ ಪಾಕಿಸ್ತಾನ ಸೈನಿಕರ ಗಮನ ಈ ಕಡೆ ಬರ್ತದೆ. ಮೇಲಿಂದ ಪಾಕಿಸ್ತಾನ ಸೈನಿಕರಿಗೆ ಫೈರಿಂಗ್ ಮಾಡುವುದು ಸುಲಭವಾಗಿತ್ತು. ಬೆಟ್ಟವನ್ನು ಏರುವ ಸಂದರ್ಭದಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಅವರು ಬೆಟ್ಟದ ಮೇಲೆ ಒಂದು ಹಗ್ಗವನ್ನು ಎಸೆದು ಬೆಟ್ಟವನ್ನು ಏರಲಿಕ್ಕೆ ಆರಂಭ ಮಾಡ್ತಾರೆ. 7 ಜನ ಭಾರತೀಯ ಸೈನಿಕರನ್ನು ಬೆಟ್ಟದ ಮೇಲೆ ಕರೆದುಕೊಂಡು ಹೋಗ್ತಾರೆ. ಇನ್ನು 11 ಜನ ಭಾರತೀಯ ಸೈನಿಕರು ಕೆಳಗಡೆ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ಬಂಡೆಯನ್ನು ಜಹರ್ತಾ ಶಬ್ದ ಮಾಡ್ತಾ ಕೆಳಗಡೆ ಬೀಳುತ್ತದೆ. ಪೂರ್ತಿ ಪಾಕಿಸ್ತಾನ ಸೈನಿಕರ ಗಮನ ಈ ಕಡೆ ಬರ್ತದೆ. ಬಂಕರ್ಗಳಲ್ಲಿ ಅಡಗಿದ್ದ ಪಾಕಿಸ್ತಾನ ಸೈನಿಕರ ಮೇಲೆ ಯೋಗೇಂದ್ರ ಸಿಂಗ್ ಯಾದವ್ ಅವರು ಫೈರಿಂಗ್ ಮಾಡ್ತಾ ಮುನ್ನುಗ್ತಾ ಹೋಗ್ತಾರೆ. ಒಂದೊಂದೇ ಬಂಕರನ್ನು ಭಾರತ ವಶಕ್ಕೆ ತೆಗೆದುಕೊಳ್ತಾ ಹೋಗ್ತಾರೆ. ಅದೇ ಸಂದರ್ಭದಲ್ಲಿ 135ಕ್ಕೂ ಅಧಿಕ ಪಾಕಿಸ್ತಾನ ಸೈನಿಕರು ಈ ಕಡೆ ಬರ್ತಾರೆ. ಇಲ್ಲಿ ಕಣದಲ್ಲಿದ್ದ 7 ಜನ ಭಾರತೀಯ ಸೈನಿಕರು ಮಾತ್ರ. 7 ಜನ ಭಾರತೀಯ ಸೈನಿಕರು 135ಕ್ಕೂ ಅಧಿಕ ಪಾಕಿಸ್ತಾನ ಸೈನಿಕರನ್ನು ಎದುರಿಸಬೇಕಾಗಿತ್ತು. ದೊಡ್ಡ ಧೈರ್ಯವನ್ನು ಮಾಡಿದಂಥ ಯೋಗೇಂದ್ರ ಸಿಂಗ್ ಯಾದವ್ ಅವರು ಪಾಕಿಸ್ತಾನ ಸೈನಿಕರ ಮೇಲೆ ಫೈರಿಂಗ್ ಮಾಡ್ತಾ ಗ್ರೆನೇಡರ್ಸ್ಗಳನ್ನು ಎಸೆಯುತ್ತಾ ಮುನ್ನುಗ್ತಾ ಹೋಗ್ತಾರೆ. 7 ಭಾರತೀಯ ಸೈನಿಕರು 135ಕ್ಕೂ ಅಧಿಕ ಪಾಕಿಸ್ತಾನ ಸೈನಿಕರನ್ನು ಎದುರಿಸ್ತಾರೆ. 35ಕ್ಕೂ ಅಧಿಕ ಪಾಕಿಸ್ತಾನ ಸೈನಿಕರನ್ನು ಕೊಲ್ತಾರೆ. ಅದೇ ಸಂದರ್ಭದಲ್ಲಿ 6 ಜನ ಭಾರತೀಯ ಸೈನಿಕರು ತಾಯಿ ಭಾರತಾಂಬೆಯ ಮಡಿಲು ಸೇರ್ತಾರೆ. ಯೋಗೇಂದ್ರ ಸಿಂಗ್ ಯಾದವ್ ಅವರು ಜೀವಂತವಾಗಿದ್ದರೂ ಸಹ ಸತ್ತವರಂತೆ ಮಲಗಿ ಬಿಡ್ತಾರೆ. ಪಾಕಿಸ್ತಾನ ಸೈನಿಕರು ಭಾರತೀಯ ಸೈನಿಕರು ಸತ್ತಿದ್ದಾರೋ ಇಲ್ಲೋ ಪರೀಕ್ಷೆ ಮಾಡಲು ಅವರ ಮೇಲೆ ಮತ್ತೊಮ್ಮೆ ಫೈರಿಂಗ್ ಮಾಡ್ತಾರೆ. ಅವಾಗಲೂ ಸಹ ಯೋಗೇಂದ್ರ ಸಿಂಗ್ ಯಾದವ್ ಅವರು ಸತ್ತಿರುವುದಿಲ್ಲ. ಇನ್ನೇನು ತಾವು ಗೆದ್ದೇವು ಅಂತ ಪಾಕಿಸ್ತಾನ ಸೈನಿಕರು ಸಂಭ್ರಮದಿಂದ ಹೋಗ್ತಾ ಇರ್ತಾರೆ. ಆವಾಗಲೇ ಯೋಗೇಂದ್ರ ಸಿಂಗ್ ಯಾದವ್ ಅವರ ಜೇಬಿನಲ್ಲಿ ಗ್ರೆನೇಡ್ ಇರುವುದು ನೆನಪು ಮಾಡ್ಕೋತಾರೆ. ಹಾಗೂ ಈಗ ಕಷ್ಟಪಟ್ಟು ಎದ್ದಿ ಗ್ರೆನೇಡ್ಗಳನ್ನು ಪಾಕಿಸ್ತಾನ ಸೈನಿಕರ ಮೇಲೆ ಎಸೆದರೆ ಪಾಕಿಸ್ತಾನ ಸೈನಿಕರು ಮತ್ತೊಂದಿಷ್ಟು ಪಾಕಿಸ್ತಾನ ಸೈನಿಕರನ್ನು ಹೋಗ್ತಾರೆ. ಜೀವಂತವಾಗಿದ್ದರೂ ಸಹ ಪಾಕಿಸ್ತಾನ ಸೈನಿಕರ ಮೇಲೆ ದಾಳಿ ಮಾಡಿ ಕಾರ್ಗಿಲ್ ಬೆಟ್ಟದ ಟೈಗರ್ ಬೆಟ್ಟವನ್ನು ವಶಪಡಿಸಿಕೊಳ್ತಾರೆ. 7 ಜನ ಭಾರತೀಯ ಸೈನಿಕರು ಕೂಡಿ 135ಕ್ಕೂ ಅಧಿಕ ಪಾಕಿಸ್ತಾನ ಸೈನಿಕರನ್ನು ಕೊಂದ ಜೀವನ.